ಜರ್ಸಿ ಕರು ಕೇವಲ 5,500ಕ್ಕೆ. ಕೇವಲ 5,500ಕ್ಕೆ ಜರ್ಸಿ ಕರು. 5,500ಕ್ಕಾಗಿತ್ತಂತಲ್ರಿ ಯಜಮಾನ್ರು. ತೊಟ್ಟು ಭಾರಿ ಚೆನ್ನಾಗಿ ಬರ್ತಾವಣ್ಣ ಇವು. 5,500ಕ್ಕೆ ಬಿಡಿ, ಅಡ್ಡಿ ಇಲ್ಲ. ಯಾವ ಊರಿಗೆ ಹೋಯ್ತಿರೋದು? ಬನ್ನಿಕೋಡು ಹರಿಹರ. ಹಾಂ 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 ಚೆನ್ನಾಗಿದೆ ಅಣ್ಣ. ಅಲ್ಲ ನಿಮ್ಮ ಕೈಯಾಗಿ ಸಿಕ್ಕರೆ ಒಳ್ಳೆ ಚೆನ್ನಾಗಾಗ್ತಾವೆ ಬಿಡ್ರಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಅದಕ್ಕೆ ಆಲ್ಬನ್ ಡೀಸೆಲ್ ಜಂತಿಂದ ಹಾಕಿದಾರೆ, ಇಲ್ಲ ಕೇಳ್ಕೊಂಡು ಡಾಕ್ಟ್ರಿಗೆ ಒಂದು ಹಾಕ್ರಿ, ಭಾರಿ ಚೆನ್ನಾಗತ್ತದ. ಅಡರ್ ಬರೋಬ್ಬರಿ ಹೆವಿ ಇದೆ. ಯಾಕೆ ಹಸುಗಳಿಲ್ಲ ಇವತ್ತು? ಬಂಧುಗಳೇ, ಇದು ಹೊನ್ನಾಳಿ ಮಾರ್ಕೆಟ್ ವ್ಯೂ. ಇದು ಬುಧವಾರದ ಸಂತೆ ನೋಡ್ತಾ ಇರ್ತಕ್ಕಂಥ ಮುಂಜಾನೆ 5:30ಗೆ ಆರಂಭ ಆಗಿದೆ. ಈಗ ತಾನೇ ಹಸುಗಳದ್ದು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ, ಅಪ್ಡೇಟ್ ಮಾಡ್ತಾ ಇದ್ದೀವಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅನ್ನೋದು ನನ್ನದೊಂದು ರಿಕ್ವೆಸ್ಟು. ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಬೆಳಿಬೇಕು ನೀವು, ಬಟ್ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಬನ್ನಿ ಇವತ್ತಿನ ಮಾರ್ಕೆಟ್ ವ್ಯೂ ಆರಂಭಿಸ್ಬಿಡೋಣ. ಜರ್ಸಿ ಕರು ಇದೆ. ಆಲ್ಮೋಸ್ಟ್ ಇವತ್ತು ಹಾಲಿಂದ ಹೆಚ್ಚು ಕಂಡು ಬರ್ತಾ ಇರ್ತಕ್ಕಂಥದ್ದು ಚೆನ್ನಾಗಿರೋದ್ರಲ್ಲಿ. ಹೆಣ್ಗರನ ಗಂಡುಗರು ಸಹ ಇದು ಓರಿಕ್ರ. ಜರ್ಸಿ ಓರಿಕ್ರ. ಓಯ್ ನಾವು ಹೋಗ್ತೀವಿ ಸೈಡಿಗೆ. ಎಷ್ಟೇ ಸೂಲು ಅಲ್ಲಿಂದ ಸರ್ ಇದು? 2ನೇ ಸೂಲು, 4 ಪಡ್ಡೆ ಅಲ್ಲ ಇನ್ನು. ಹಾಲು ಏನಿದೆ? 4-5. ರೇಟ್ ಏನು ಕಟ್ಟಿದ್ರಿ? ರೇಟ್ 40,000 ಕಟ್ಟಿ. ಪರವಾಗಿಲ್ಲ. ಫೈನಲ್ ಓಕೆ. ಹಿಂಗೆ ನೋಡಿರಿ, ಹೊನ್ನಾಳಿಯಲ್ಲಿ ಒಂದು 35-40 ಒಳ್ಳೆ ಹಸುಗಳು ಕೆಲವೊಂದು ಸಿಗ್ತವೆ. ನೋಡಬೇಕು, ಹುಡುಕ್ಬೇಕಷ್ಟೇ. ಇದೇ ಬೇರೆ ಕಡೆ ಹೊತ್ತಂದ್ರೆ ಸಖತ್ತಾಗಿ ರೇಟ್ ಆಗ್ತಿರ್ತವೆ. ಕೆಲವು ರೇಟ್ ಹೇಳೋರು ಇದ್ದಾರೆ, ರೇಟ್ ಕರೆಕ್ಟಾಗಿ ಕೇಳೋರು ಇದ್ದಾರೆ. ಚೆನ್ನಾಗಿದೆ ಸಾಹೇಬ್ರೆ. ನಂಬರ್ ಏನೋ ಸಿಗುತ್ತೇನು ರೀ? ಫೋನ್ ನಂಬರು ಹೇಳಿ. 9801 787 97. ಒಳ್ಳೇದಾಗಲಿ. 95 ಲಾಸ್ಟು. ಓಕೆ. ಯಾವಾಗಲೂ ಅವ್ರ ಹತ್ರ ಹಸು ಇರ್ತಾವಂತಾರೆ. ಯಾವ ಊರು ಬರುತ್ತೆ? ಹೊನ್ನಾಪುರದವರು. ಓಕೆ ಅಣ್ಣ. ನಮ್ಮ ಲೋಕಣ್ಣ ಅವ್ರದ್ದು ಹಿಡಿಯೋಣ. ಹೌದು, ಓಡಿ ಐತಪ್ಪ ದೊಡ್ಡಲ್ಲಿಂದ. ಹೊನ್ನಾಳಿ ಮಾರ್ಕೆಟಲ್ಲಿ ಅಣ್ಣ ಸ್ವಲ್ಪ ಮುಂದಕ್ಕೆ ಯಲ್ಲಾಪುರದ ಲೋಕೇಶ್ವರ ಬಳಿ ಚೆನ್ನಾಗಿ ಬರ್ತೈತೆ ಅಲ್ಲಿ ನೋಡು. ಹಾಲ್ನಾರ ಚೆನ್ನಾಗಿ ಬಿದ್ದಾವಲ್ಲ ಅಣ್ಣ. ಎಷ್ಟೇ ಇದು ಸೂಲು? ಎಷ್ಟೇ ಇದು? ಈಗ 3ನೇದು. ಓಹೋ, ಅಲ್ಲಿ ಸಮ ಮಾಡಿದೆ. 3ನೇದು. ಹಾಲು ಏನು ಕೊಟ್ಟಿರ್ಬೋದು ಏನಾದ್ರು ಐಡಿಯಾ? 10 ಲೀಟ್ರ್ ಗ್ಯಾರಂಟಿ. 10 ಲೀಟ್ರ್ ಗ್ಯಾರಂಟಿ ಅಂತಿ. ಏನು ರೇಟ್ ಕಟ್ಟಿದ್ರಿ? ರೇಟ್ 78 ಹೇಳ್ತಾನೆ. ಲಾಸ್ಟ್ ಒಂದು 65 ಬಂದ್ರೆ ಬಿಡ್ತಾನೆ. 60-65 ಆಸುಪಾಸು ಇದ್ದಾರೆ. ಅಣ್ಣ ನಿಮ್ಮ ದೂರವಾಣಿ ಸಂಖ್ಯೆ ನಂಬರ್ ಹಂಗೆ ಕೊಟ್ಟು. 97 ಹಾಂ 41 57 25 ಹಾಂ 25 ಹಾಂ 31. ಬಂದೆ 3 2 ಅಲ್ಲಿ ನಾವು 2 ಜರ್ಸಿ ಇದೆ. 5 ಪಡ್ಡೆ ಭಾರಿ ಚೆನ್ನಾಗಿತ್ತಣ್ಣ. ಅಲ್ಲಿ ಶಂಗಿ ನೋಡಿ, ಸೂಪರ್ ಆಗಿದೆ. 2 ಪಡ್ಡೆ ಅಣ್ಣ. 2 ಚೊಚ್ಚಲ ಅಲ್ಲ? 3 ಚಚ್ಚಲೆ. ಹೆಂಗಿದೆ ಅಲ್ಲಿ? ಇದು ಚೆನ್ನಾಗಿದೆ. ಅದು ಬ್ಲ್ಯಾಕ್ ಭಾರಿ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಬರುತ್ತೆ. ಇದು ಕಡಿಮೆ ಇಲ್ಲ. ಇದು ಪಡ್ಡೆ. ಸ್ನೇಹಿತರೆ, ಚೊಚ್ಚಲ ಹಸುಗಳು ಇವು ಅಲ್ಲ. ಕಾಲು ಗೀಲು ಎಲ್ಲ ಲೆಗ್ ಸ್ಕೋರು ಭಾರಿ ಚೆನ್ನಾಗಿದೆ. ಅಡರ್ ಸ್ಕೋರ್ ಎಲ್ಲ. ಅಣ್ಣ ಏನಾಗ್ಬೋದು? ಇವೆರಡು ಹೇಳೋಣ ಫಸ್ಟ್ ನೋಡೋಣ. ಇದು ಒಂದು 75. ಇದು ಈ ಕಡೆದು? ಈ ಕಡೆ ಇದೊಂದು 75. ಚೆನ್ನಾಗಿದೆ. ಜರ್ಸಿ ಏನಾಗ್ಬೋದಾದ್ರೆ? ಇದು ಜರ್ಸಿ ಒಂದು 58 ಬಂದ್ರೆ ಬಿಡ್ತಾರೆ. 58 ನೋಡ್ರಿ, ಚೆನ್ನಾಗಿತ್ತಲ್ಲ? ಎಷ್ಟಣ್ಣ ಇದು? ಒಂದು ವೇಳೆ ಮಲೆನಾಡು 42 ಹೇಳ್ತಿದ್ದಾರೆ. ಮಲೆನಾಡು
ಹಾಂ ಅವನಪ್ಪ. ಓಕೆ ಓಕೆ ಮಾಡ್ಕೊ ಬರ್ತೀನಿ. ಎಷ್ಟನೇ ಸೂಲಿನ ಸರ್ ಇದು? ಎರಡನೇದಾ? ಗಬ್ಬ ಐತೇನಲ್ಲ? ಒಂದು ವೇಳೆ ಮಲ್ನಾಡ ಎಷ್ಟು ಸಿಗ್ಬೋದು ಹಾಲು? 2.5-3 ಲೀಟ್ರ್ ಒಳಗೆ. ಮತ್ತು ಅವರು ಕೇಳುವಂಥದ್ದೇನಿಲ್ಲ ಸರ್. ಫೈನಲ್ ಬಂದರೆ ಏನಾಗುತ್ತೆ ಸರ್? 35 ಮೇಲೆ. ನಂಬರ್ ಕೊಡ್ರಿ ಹೆಂಗೆ? 974199 3503. ಓಕೆ ಸರ್, ಥ್ಯಾಂಕ್ ಯು. ಕರು ಇದ್ರದಲ್ಲ? ಹಾಂ ಹೌದಾ? ಅಣ್ಣ ಸಕ್ಕ ಸ್ಮಾರ್ಟಾಗಿ ಕಾಣ್ತಾ ಇದ್ದಾರೆ. HF ಇರೋಂಥದ್ದು 2ನೇ ಸೂ ಲ್ಯಾಕ್ಟೇಷನು. ಎಷ್ಟು ಹೇಳಿದ್ರು ಬ್ರದರ್? 90,000 ಹೇಳ್ತಿದ್ದಾರೆ. ಕರು ಇದೆ, ಹೆಣ್ಗರು ಇದೆ, ಹೆಣ್ಗರು ಇದೆ. ಒಳ್ಳೆಯದು, ಚೆನ್ನಾಗಿದೆ. ಏನು ನೋಡಿದ್ವಲ್ಲ ಹೆಣ್ಗರು ಅದರದ್ದೇ ಆ ಕಡೆ ಹೋಗಿದೆಯಲ್ಲ. ಈಗ ತಾನೇ ಫ್ರೆಶ್ ಅಪ್ ಆಗಿದೆ. ಅಡರ್ ಕಾಂಪ್ಯಾಕ್ಟ್ ಎಲ್ಲ 95 ಆಸು. ಫೈನಲ್ ಏನಾದರೂ ಹಾಕ್ಬೋದಾ ರೇಟ್ ಆದರೆ? ಓಕೆ, ಥ್ಯಾಂಕ್ ಯು. ರೈತರು ಮನೆ ಹಸು ಒಳ್ಳೆಯದಾಗಲಿ. ನಂಬರ್ ಇದ್ರೆ ಹೇಳಿ, ಅಡ್ಡಿಲ್ಲ. 974188885949. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಕ್ಯೂಟಿ ಭಾಳ ಚೆನ್ನಾಗಿದೆ. ಜರ್ಸಿಗೆ ಬಿದ್ದಿರೋದು ಹೆಣ್ಗರು. ಫಸ್ಟ್ದಾ? ಒಂದು ವೇಳೆ ಒಂದಿಷ್ಟು ವೀಡಿಯೋ ಮಾಡೋದು ಇದಾಗ್ತಿ ಡಿಸ್ಟರ್ಬೆನ್ಸ್ ಬರುತ್ತೋ ತಕ್ಕಳಪ್ಪ. ನಾವು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ತೀವಿ. ಕರು ಇದೆಯಪ್ಪ ಹೆಣ್ಗರು. ಹಾಲು ಏನು ಕೊಡ್ಬೋದಣ್ಣ ಕೊಟ್ಟರೆ? ಒಂದು 10 ಲೀಟ್ರ್ ಬರ್ಬೋದು. ಒಂದು 10 ಲೀಟ್ರ್ ಬರ್ಬೋದಲ್ಲ ದಿನಕ್ಕೆ? ರೇಟ್ ಹೆಂಗೆ ಆಗುತ್ತೆ? 55. ಫೈನಲ್ ಏನಾಗ್ಬೋದಣ್ಣ ಆದರೆ? 52. ಓಕೆ, ಚಂದ ಇದೆ. 944581 6490 ಓಕೆ, ಫೇಮಸ್. ಇದು ಕೂಡ HF ಸ್ವಲ್ಪ ಜರ್ಸಿ ಮಿಕ್ಸ್ ಬರ್ತಕ್ಕಂಥದ್ದು ಕರು ಇದೆ. ಹೆಣ್ಗರುನ ಗಂಡಿಗರಪ್ಪ ಇದು? ಕರು ಯಾವ್ದು ಇದು? ಅದು ಹೆಣ್ಣೆ ಗಂಡ? ವರಿಕರ. ಎಷ್ಟೇ ಸೂಲು ಅಲ್ಲಿಂದ ಪಜ್ಜಿ? ಫಸ್ಟೇ ಸೂಲು. ಅಲ್ಲಿ ಎಷ್ಟು ಸಿಗ್ಬೋದು ಸಿಕ್ಕರೆ? 6 ಲೀಟ್ರ್. ಅದ ರೇಟ್ ಏನು ಕೆಟ್ಟಿದೆ ಪಜ್ಜಿ? 55. ಫೈನಲ್ ಬಂದರೆ 50 ಬಂದರೆ ಬಿಡ್ತೀವಿ. ನಂಬರ್ ಏನು ಸಿಗುತ್ತೇನಪ್ಪ? ಹೇಳಿ, ನಂಬರ್ ಇದೆ. 6362865553. ಯಪ್ಪ ಏನು ಫಾಸ್ಟ್ ಹೇಳ್ಬಿಟ್ಟೆ, ನಿಧಾನ ಕೇಳಪ್ಪ. 63 62 68 55 ಅಲ್ಲ 686553. ಓಕೆಪ್ಪ, ಥ್ಯಾಂಕ್ ಯು. 6362 ಆರಂಭ. ಏನ್ರಿ ಸೌಕರ್ಯ, ಏನು ಸಮಾಚಾರ? ಮುಂದೆ ತಗೊಳ್ರಿ. ಟಾಪ್ ತೊಳಿ. ಏ ಇಲ್ಲ, HF ಬರುತ್ತೆ. ಹೌದಾ? ಪಕ್ಕ ಹಾಲಿಷ್ಟು ನೋಡಿದ್ರೆ ಹಿಂಗಂತಾರೆ ನೀವು ಕಾಮೆಂಟ್ ಮಾಡ್ಬೇಕಷ್ಟೇ. ಆ ಥರ ವೆಜನ ನೋಡಿ ಹೇಳ್ತಾ ಇದ್ದಿ. ಹೊಡಿಬಾರ್ದು. ಸೌಕರ್ಯ ನಮಸ್ಕಾರ, ಆರಾಮಿದ್ದೀರಿ? ನಾಲ್ಕಲ್ಲಿದೆ ಸರ್. ನಾಲ್ಕಲ್ಲ? ಕುತ್ಕೊಳ್ಳಿ, ಏನು ತೊಂದರೆ ಇಲ್ಲ. ಕುತ್ಕೊಂಡು ಮಾಡಿ. ಇಲ್ಲಲ್ಲಪ್ಪ, ಆಯೋದಿಗೆ ಏನಿಲ್ಲ. ಏನಿಲ್ಲ, ಕುತ್ಕೊಳ್ಳಿ. ನಾಲ್ಕಲ್ಲಿ ಬಡ್ಡೆ ಅಂತಾರೆ. ಜಬಿ ಕೈಯಲ್ಲಿರೋಂಥದ್ದು. ಕುತ್ಕೊಂಡು ಮುಂದಕ್ಕೆ ಬರ್ರಿ. ಸಾಕು ಬಿಡಿ, ಸಾಕು. ಅಲ್ಲೂ ಹೇಳ್ಬಿಡ ಹಂಗೆ. 110 ನಾಲ್ಕಲ್ಲು ಮೊದಲನೇದಾ? ಓಕೆ. ಹಾಲು ಏನು ಸಿಗ್ಬೋದು ಜಬಿ? ಹಾಲು ಸ್ಟಾರ್ಟಿಂಗ್ ಒಂದು 24-25 ಲೀಟ್ರ್ ಬರುತ್ತೆ. ನಂಬರ್ 9632 65 41 ಮನೇಲಿ ಇರ್ತಾವೆ ಸರ್ ಅಷ್ಟು. ಓಕೆ ಬಾಸ್. ರೆಗ್ಯುಲರ್ ಯಾವಾಗಲೂ 20 ಓಕೆ, ರೆಗ್ಯುಲರ್ ಸಿಗುತ್ತೆ. ರೆಗ್ಯುಲರ್ ಆಗಿ 20 ಸಿಗುತ್ತೆ. ಓಕೆ ಬಾಸ್, ಒಳ್ಳೇದಾಗಿ.
ನಮ್ಮ ರೈತರೆಲ್ಲ ಕುಂದಾಪುರ ಬಂದಿರೋದು. ಹೌದ್ರಾ? ಕುಂದಾಪುರ ಹಾಂ 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 ಅವ್ರು ನಮ್ಮ ಡಾಕ್ಟರ್ ಸಾಹೇಬರು. ಓಕೆ ಓಕೆ. ಅವರೆಲ್ಲ ಚೆಕ್ ಮಾಡಿ ಅಲ್ಲ ಒಳ್ಳೇದಲ್ಲ, ನಮ್ಮ ಡಾಕ್ಟ್ರು ಖುಷಿ. ಸರ್ ನಮಸ್ತೆ ಸರ್. ಸರ್ ಯೂಟ್ಯೂಬ್ ಚಾನಲಿಂದ ಸರ್ ಪ್ರತಿ ವಾರ ಹಸುಗಳದ್ದು ಒಂದು ವಿಡಿಯೋ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇವತ್ತಿನ ಮಾರ್ಕೆಟ್ ಬೆಲೆ ಏನೆಲ್ಲ ಹೇಗಿದೆ, ಹಸುಗಳು ಹೇಗಿದೆ ಅಂತೇಳಿ ಭೇಟಿ ಮಾಡಿ ಖುಷಿ ಆಯಿತು. ಧನ್ಯವಾದಗಳು ಸರ್. ಅವರು ಮಾಹಿತಿಯನ್ನು ಕೊಡೋಕ್ಕೆ ನಿರಾಕರಣೆ ಇರುತ್ತೆ. ಇನ್ನು ಕೆಲವರು ಮಾಹಿತಿ ಇದು ಮಾಡ್ತಾ ಇರ್ತಾರೆ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಯಾರು ಮಾಹಿತಿ ಕೊಡ್ತಾರೆ ಅವ್ರ ಹತ್ರ ಮಾಹಿತಿ ತೊಗೊಳ್ಳೋದು. ನಾನು ಪಡ್ಕೊಳ್ತಾ ಇದ್ದೀನಿ. ಹೋಗೋಣ. ನೀನು ಮೇಯಪ್ಪ, ನೀನು ಈ ಉಪ್ಪು ಇನ್ನೊಂದು ಸ್ವಲ್ಪ ಅಕ್ಕ. ಗಿರ್ ಇದೆ ಒಂದು. ಅಯ್ಯೋ ಮುಂದೆ ಯಾರೂ ಇಲ್ಲ. ಗಿರ್ ಇದೆ. ಗಿರ್ ಇನ್ನೂ ಪಟ್ಟಿ ಮಣ್ಕನ ಇರಂಗೆ ಕಾಣುತ್ತೆ. ಬರಿಸಿ ಜರ್ಸಿಗೆ ಕ್ರಾಸ್ ಇದೆ. ಸ್ವಲ್ಪ ಜರ್ಸಿಗೆ ಬರುತ್ತಲ್ಲ ಮಿಕ್ಸು. ಜರ್ಸಿ ಗೀರ್ ಮಿಕ್ಸ್ ಬರ್ತದೆ. ಜರ್ಸಿಗೆ ಗಿರ್ ಮಿಕ್ಸ್ ಇರ್ತಕ್ಕಂಥದ್ದು ತಳಿ ಇದು. ಹುಡುಗ ಹಿಡ್ಕೊಂಡು ನಿಂತಿದ್ದಾರಲ್ಲ ಅವರು. ಎಷ್ಟೇ ಸೂಲು ಅಲ್ಲಿಂದ ಪಜ್ಜಿ? ಇದ್ರೆ ಎರಡಿದಾ? ರೇಟ್ ಹೆಂಗೆ ಹೇಳ್ತೀರಾ ಪಜ್ಜಿ? ಇದಕ್ಕೆ 46,000. 46,000 ಲಾಸ್ಟ್ ಫೈನಲ್ 38 ಬಂದು ಕೊಡ್ತೀವಿ. ಓಕೆ. ನಂಬರ್ 76 19 35 15 00. ಹೌದಾ? ಆಯ್ತು. ಯಜಮಾನ್ರೆ ನಮಸ್ಕಾರ. ಕೈಯಾಗ ಜರ್ಸಿ ಐತಿ. ಮಾರ್ಕೆಟ್ ಅಲ್ಲಿ ಹಳೆ ಹುಲಿ ಅಂತಾರೆ. ಒಳ್ಳೇದು ಜರ್ಸಿ. ಹಂಗೆ ತಗೊಳ್ರಿ, ಸೈಡಿಗೆ ನೋಡೋಣ. ಜಾಸ್ತಿ ದೂರ ಬೇಡ, ಹಿಂಗೆ ಹತ್ರ. 20 ದಿವಸ ಐತೆ ಟೈಮು. ಹಿಂದೆ ಹೋಗ್ಬಿಡುತ್ತೆ ತಡೀರಿ. ಹೌದು, ಅಣ್ಣನ ಹತ್ರ ಜರ್ಸಿ ಗಬ್ಬ ಅಲ್ಲಣ್ಣ? ಗಬ್ಬ HFಗೆ ಮಿಕ್ಸ್ ಇದೆ, ಲೆಂತ್ ಇದೆ ತಳಿ. ಎಷ್ಟೇ ಸೂಲು ಅಲ್ಲಿಂದ ಅಂದ್ರಿ? ಈಗ ಹಾಕಿದ್ರೆ ಎಳ್ಳೆಕರ್ರಿ. ಹಾಕಿದ್ರೆ ಎರಡನೇದು. ಓಹೋ, ಹಲ್ಲು ಬಾಯಿ ಕೂಡ ಐತಾ? ಹೆಂಗೆ ಈಗ ನೀನು ಸತ್ತಾಗಿಲ್ಲ. ಸೆಟ್ ಆಗಲಿ. ಇನ್ನು ಹಾಲು ಎಷ್ಟು ಸಿಗ್ಬೋದು? ಸಿಕ್ಕರೆ ಅಷ್ಟೇ ಸೂಲಾಗ 5 ಮಾತ್ರ. ವೆರಿ ಗುಡ್, ಭಾರಿ ಕೆಲಸ ಬಿಡಿ. ರೇಟ್ ಏನು ಕಟ್ಟಿದ್ರಿ? 45 ಹೇಳ್ತೇನ್ರಿ. ಫೈನಲ್ಲು 38 ಬಂದ್ರೆ ಬಿಡ್ತೇನ್ರಿ. ಅಡೀರಿ ಅಲ್ಲಿಗೆ 38 ಬಿಟ್ರೆ ಬಿಡ್ತೀನಿ ಅಂತಾರೆ. ನಂಬರ್ ಕೊಡ್ರಿ ಯಜಮಾನ್ರೆ. ಕೊಡಪ್ಪ ಸೌಕರ. 78 29 29 69 69 51 51 65 ಗೌಡ್ರು. ಒಳ್ಳೇದಾಗಲಿ. ಇದು ಕಂಟ್ರಿ ದನಗಳು, ಕಂಟ್ರಿ ಹಸುಗಳು ಅಂದರೆ ದೇಶೀಯ ಕ್ರಾಸ್ ಆಗಿರ್ತಕ್ಕಂಥ HF ಹಸುಗಳು. 6.5 ಲೀಟ್ರ್ ಹಾಲು ಕೊಡ್ತಕ್ಕಂಥದ್ದು. ಕರು ಐತಿ. ಈ ಕಡೆ ಒಂದು ಐತಿ. ಎತ್ತರ ಭಾರಿ ಜೋರಿದೆ. ಸೌಕರ್ಯ ಇದೇನು ಇಷ್ಟೊಂದು ಎತ್ತರ ಐತಿ, ಜೋರ ಐತಿ. ಕಂಟ್ರಿ ಹಸು ಹೊರಗಡೆ ಹೊಡ್ಕೊಂಡು ಹೋಗ್ಬೋದಾ ಇದು ಆರಾಮಾಗಿ? ಎಲ್ಲ ಕರು ಇದ್ರದ್ದೇನಾ? ಕರುನು ಭಾರಿ ಬಿರ್ಸೈತಲ್ಲಪ್ಪ. ಬಿರ್ಸು ಭಾರಿ ಐತಿ. ಹಾಯದ್ಗೆ ಅದೇನಿಲ್ಲೇನ? ಎಷ್ಟು ಲೀಟ್ರ್ ಹಾಲು ಅಂದೆಲ್ಲ ಅವರಿಗೆ? 6.5 7 ಲೀಟ್ರ್ ಐತಿ. ಮುಖ ನೋಡಿ, ಮುಖ ಒಳ್ಳೆ ಕಂಟ್ರಿ ಬಿರ್ಸಿದೆ. HF ಕ್ರಾಸು ತಳಿ. ಸೂಲು ಎಷ್ಟನೇದು? ಹಲ್ಲು ಎಷ್ಟನೇದು? ಏನು? ಎರಡನೇ ಸೂಲು. ರೇಟ್ ಏನಾಗ್ಬೋದು? 65 ಹೇಳ್ತೀವಿ. ಫೈನಲ್ಲು ಒಂದು 5,000 ಹೆಚ್ಚು ಕಡಿಮೆ ಮಾಡಿ ಕೊಡೋದು. 5,000 ಹೆಚ್ಚು ಕಡಿಮೆ ಬಂದು ಕೊಡೋದು. ನಂಬರ್ ಸಿಗುತ್ತಾ? 91 ಹೇಳಿ. 91 48 22 33 04. 04. ವೆರಿ ಗುಡ್. ಗಿರ್ ಇದೆ. ಹಾಲು ನೆಲಕ್ಕೆ ಆಗ್ತತ್ತಲ್ರಿ ಹಸು. ಗಿರ್ ಏನು ಹೇಳ್ತಾ ಇದ್ದೀರಿ ಸೌಕರ್ ರೇಟು? 55,000. ಎಷ್ಟೇ ಸೂಲು ಹಲ್ಲಿಂದು? ಇದು ಎರಡನೇ ಸೂಲ? ಭಾರಿ ಕೋಡು ಗೀಡು ನಿಂತ್ಕೊಳಕ್ಕೆ ಜಾಗ ಇಲ್ಲ, ಹಂಗಿದೆ. ಹಾಲು ಎಷ್ಟಾಗಿವತ್ತು ತೆಗದೆ? ಆಹಾ, ಫುಲ್ಲು ಹಿಂಗಿದೆ. ಗೀರಸ್ಸು ಏನಿದೆ ಅವ್ರು ಹೇಳ್ತಕ್ಕಂಥ ರೇಟು 4-5 ಲೀಟ್ರ್ ಹಾಲು ಬರ್ಬೋದಾ? 4-5 ಲೀಟ್ರ್ ಹಾಲು ಬರ್ಬೋದಾ? ಅಷ್ಟೇ. ರೇಟ್ ಏನಾಗುತ್ತೆ ಆದರೆ? ಲಾಸ್ಟ್ ಫೈನಲ್ 46 48 ಬಂದರೆ ಬಿಡ್ತೀವಿ. 50,000. ಹೌದಾ? ನಂಬರ್ ಕೊಡ್ರಿ. 966 33 50 472. ಒಳ್ಳೇದಾಗಿ. ನಾಲ್ಕಲ್ಲಾಗೈತೆ ಅಣ್ಣ?
ಹೆಂಗೈತೆ ನೋಡ್ರಿ ಇದು ನಾಲ್ಕಲ್ಲಾಗಿದೆ ಅಂತಾರೆ. ಚೆನ್ನಾಗಿದೆ ಅಪ್ಪ. ಜವಾರಿ ಎಚ್ ಎಫ್ ಮಿಕ್ಸ್ ಇರೋರು ತಗೋಬೇಕಿಂತ ಜನ ಆಯ್ಕೆ ಮಾಡಬೇಕು ಇಂಥ ಚೆನ್ನಾಗಿ ಗಟ್ಟಿ ಅಂತ. ಅಣ್ಣ ಮೊದಲನೇದಲ್ಲ? ಇಲ್ಲ ಎರಡನೇದಾ? ಎಷ್ಟು ಲೀಟರ್? ಒಂದು 6 ಲೀಟರ್ ಓಕೆ, ವಡ್ಡಿ ಇಲ್ಲ. ಈಗ ಗಬ್ಬ ಐತಾ? ಇನ್ನೊಂದು 15-20 ದಿವಸ ಟೈಮ್. ಓಕೆ, ರೇಟ್ ಹೆಂಗೆ ಕಟ್ಟಿದ್ರಿ? ಒಂದು 55 ಹೇಳ್ತೇವೆ ರೀ. 55 ಫೈನಲ್ ಆಗಿ ಬಂದು ಏನಾಗ್ಬೋದು? 50 ಮೇಲೆ ಬಂದು ಬಿಡೋದು. ಅಣ್ಣ ಹೇಳಿ ನಂಬರ್. 95 35 35 16 11 60 ಅಣ್ಣ. ಓಕೆ, ಬಿರ್ಸೈತಣ್ಣ. ಹಾಂ, ಬ್ಯಾಂಕ್ನವರಲ್ಲಪ್ಪ. ಯೂಟ್ಯೂಬ್ ಬಿರ್ಸಿದೆ. 3 ಟೈಮ್ ಬರ್ತದೆ. ಹಾಲಿಂದ ಹತ್ರಲ್ಲ. ಎಷ್ಟೇದಿದು? ಎರಡನೇದಾ? ಬಾಯ್ಗುಳೈತಾ? 6 ಹೋಗಿತ್ತಾ? ಎಷ್ಟು ಲೀಟ್ರ್ ಹಾಲು ಕೊಟ್ಟಿತ್ತಪ್ಪ? 7 ಒಂದು ಸಾರಿಗೆ. 7 ಲೀಟ್ರ್ ಒಂದು ಸಾರಿಗೆ ಅಂತ ಹೇಳಿದ್ದಾರೆ. ಬಿಡಿಸಿದೆ ಅದನ್ನ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೋಬೇಕಷ್ಟೇ. ಏನು ರೇಟ್ ಏನು ಕಟ್ಟಿದೆ? 60 40? ಲಾಸ್ಟ್ ಫೈನಲು 55 ಬಂದರೆ ಬಿಡ್ತಿ. ನಂಬರ್ ಸಿಗುತ್ತೇನಪ್ಪ? ಫೋನ್ ನಂಬರು ಹೇಳಿ. 99 01 64 59 44. ಮಣಕ ಮಣಕ ಇದೆ. ಯಜಮಾನ್ರು ಹಿಡ್ಕೊಂಡಿದ್ದಾರೆ. ಎಷ್ಟಲ್ಲಿಂದ ಯಜಮಾನ್ರಿ ಇದು? 6 ಇಳಿದ್ರೆ ಎಷ್ಟೇದು ಐತಿ? ಇಳಿದ್ರೆ ಎಷ್ಟೇದು ಇದು? ಎರಡನೇದು. ಹಾಲು ಎಷ್ಟು ಸಿಗ್ಬೋದು? ಸಿಕ್ಕರೆ ಹಾಲು 4 ತನಕ ಬಂದೈತಿ. 4 ತನಕ ಬಂದೈತಿ. ರೇಟ್ ಏನು ಕಟ್ಟಿದ್ರಿ? 35. ಲಾಸ್ಟ್ ಫೈನಲ್ ಏನು ಕೇಳ್ತಾರೆ ಜನ? ಒಳಗೆ ಕೇಳ್ತಾರೆ 30 30 ಕೇಳ್ತಾರೆ. ನೀವು ಕೊಡೋದು ಎಷ್ಟು ಕೊಟ್ಬಿಡ್ತೀರಿ? ಒಂದು 8 6 ಹಿಂಗೆ ಬಂದ್ರೆ ಕೊಡೋಣ ಅಂತ. 28 ಮಣಕ. ಫೋನ್ ನಂಬರ್ ಇಲ್ಲ ಅಂತ ಹೇಳಿದ್ದಾರೆ. ಮಣಕ ಚೆಂದ ಇತ್ತು. ಮಾರ್ಕೆಟಲ್ಲಿ ಫುಲ್ಲು ಗಲಾಟೆ ಇದ್ದಿದ್ದೆ ಸಹಜ. ಇಲ್ಲೊಂದು ಮಲ್ನಾಡು ಜರ್ಸಿ ಕ್ರಾಸ್ ಇರ್ತಕ್ಕಂಥ ತಳಿ ಇದೆ. ಹಿಂಗೆ ಹಾಲಿಂದು ಸಕ್ಕರೆ ಎಷ್ಟು ಸೂಲಿಂದ ಇದು? ಫಸ್ಟ್ ಕರನಾ? ಇದು ಕರ ಇದ್ರದೇನಾ? ಹೆಣ್ಗರ ಏನಲ್ಲ? ಹಲ್ಲು ಏನು ಮಾಡಿದೆ? ಅಲ್ಲಿ ಮಾಡಿಲ್ಲ. ಅಲ್ಲಿ ಮಾಡಿಲ್ಲ. ಹಾಲು ಏನಿದೆ ಅಣ್ಣ ಅದು? ಹಾಲಿನ 2 ದಿವಸ ಆಗತ್ತೆ ಕರ ಹಾಕಿ. ಹೌದಾ? ಇನ್ನೊಂದು ವಾರ ರೇಟ್ ಏನು ಕಟ್ಟಿದ್ದೀರಿ? ರೇಟ್ 45,000. ಓಕೆ, ಕಡೆದಾಗಿ ಇದ್ರೆ ಫೈನಲ್ ರೇಟ್ 36. ಫೋನ್ ನಂಬರ್ ಏನಾದ್ರು ಸಿಗ್ತಾವೇನಣ್ಣ? ನಂಬರ್ ಕೊಡೋದ್ರಿಂದ ಇದೆ ನಮ್ಮ ಹುಡುಗ ಇದ್ದಾನೆ. ಹೇಳಪ್ಪಾಜಿ. 99 02 45 69 61. ಮಾರ್ಕೆಟ್ ಹೊರಗಡೆ ಒಂದು ಜರ್ಸಿ ಹಸು ಸಾಹೇಬರು ತಗೊಂಡಿದ್ದಾರೆ, ಸೌಕರ್ಯರು. ಚೆನ್ನಾಗಿ ಐತಿ. ಎಷ್ಟನೇ ಸೂಲು ಅಲ್ಲಿಂದ ಹತ್ತಿದ? 3ನೇದಾ? ಬಾಯಿ ಬಿಡಿತ್ತಲ್ಲ, ಹಂಗೆ ಅನ್ಸೋದಿಲ್ಲ ನೋಡು. ಚೆನ್ನಾಗಿದೆ. ಒಂದು 4-5 ಲೀಟ್ರ್ ಹಾಲು ಸಿಗ್ಬೋದಂತೀಯ? ಎಷ್ಟಕ್ಕಾಯ್ತು? 38. ಯಾವ ಊರು ಹೋಗ್ತಾ ಇರೋದಣ್ಣ? ಮತ್ತೇನು ಕೊಡೋದೇನಿಲ್ಲಲ್ಲ? ಜರ್ಸಿ ಸೂಪರ್ ಆಗಿದೆ. ಎಷ್ಟಿದಂತೆ ಕರು ಇದು? ಫಸ್ಟ್ನೇದಾ? ಒಳ್ಳೆ ಕರು ಹೊಡೆದೆ, ಒಳ್ಳೆ ಶೈನ್ ಐತಿ. ಎರಡಲ್ಲ ಅಣ್ಣ? ಪಡ್ಡೆ 2 ಪಡ್ಡೆ ಕರು ಹಾಕಿದೆ, ಚೆನ್ನಾಗಿದೆ. ಎಷ್ಟಕ್ಕಾಯ್ತು? ಎಷ್ಟಕ್ಕೆ ಭಾರಿ ಅದು? 50? ಹಂಗೆ ಮೊದಲನೇ ಇದಲ್ಲ. ಯಾವ ಊರಿಗೆ ಹೋಗ್ತಿರೋದು? 500. ಹೋಗ್ಬರಿ, ಒಳ್ಳೇದಾಗಲಿ. 50,000 ಕೊಡ್ಬೋದಾ? ಜಾಸ್ತಿ ಟಾಪ್ ಇದೆ.
ಕಂಡಿಡಿದು ಬಿಡ್ತೀಯಲ್ಲ ನೀನು ಕಂಡಿಡಿದು ಬಿಡ್ತೀಯ ಅಲ್ಲ HF ಜರ್ಸಿ ಮಿಕ್ಸ್ ಐತಲ್ಲ ಒಳ್ಳೆ ಸಿಗುತ್ತೆ ಇದು ಬ್ರೀಡ್ ಎಷ್ಟಕ್ಕಾಯ್ತು 12.5 ಅಗ್ಗ ಲಕ್ಕಿ ಪರ್ಸನ್ ಚಾನ್ಸ್ ಹೊಡೆದ್ರೆ ಬಿಡ್ರಿ ಅತ್ಲ ಹೋಗಿ ಲಾಟ್ರಿ ಕರು ಸಿಗೋದು ಭಾರಿ ರೇರು ಮತ್ತು ಅದರಲ್ಲಿ ಇದೆ ಹೋಗ್ತಾ ಇದೆ ವ್ಯಾಪಾರ ಏನು ಹೇಳ್ಬೋದು ಹೇಳಿದ್ರು ಏನು ವ್ಯಾಪಾರ ಹೇಳ್ತಾರಪ್ಪ ಅವರು ಯಾಕೆ ಅರ್ಜೆಂಟ್ ಮಾಡ್ತಿತ್ತು ಎಷ್ಟಕ್ಕಾಯ್ತು ಏನು 15ವರೆಗೆ ಆಗಿತ್ತಣ್ಣ 15ವರೆಗೆ ಆಗಿತ್ತು ಆಗಿತ್ತು ಅಂದರೆ ಆಯ್ತು ಅಡ್ಡಿಲ್ಲ ಮಾತಾಡ್ಸೋ ಚೆನ್ನಾಗಿದೆ ಹೋಗ ಇರ್ಲ್ಯಾಂಡು ಬರ್ತಿದ್ರು ಮಣ್ಕ